ಇದು ಹಳ್ಳಿ ಹಬ್ಬ ವಿಶೇಷ ಕಾರ್ಯಕ್ರಮ. ನಾನು ವಸಂತ್. ಗ್ರಾಮೀಣ ಪ್ರದೇಶದಲ್ಲಿ ನಾಟಕ ಕಲಿಬೇಕಾದ್ರೆ ಏನೆಲ್ಲ ಕಷ್ಟ ಬರುತ್ತೆ, ಅಲ್ಲಿಯ ಕಲಾವಿದರ ಸಮಸ್ಯೆ ಏನು, ಒಂದು ಪೌರಾಣಿಕ ನಾಟಕ ಕಲಿಬೇಕಾದ್ರೆ ಆ ಕಲಾವಿದರು ಪಡುವ ಕಷ್ಟವನ್ನ ಹಾಸ್ಯ ಪ್ರಧಾನ ನಾಟಕವಾಗಿ ಬರೆದವರು BR ಪೊಲೀಸ್ ಪಾಟೀಲ್. ಅವರು ಬರೆದ ಕೊನೆ ನಮಸ್ಕಾರ ಎಂಬ ದ್ರೌಪದಿ ವಸ್ತ್ರಾಪಹರಣದ ಪೌರಾಣಿಕ ನಾಟಕವನ್ನ ಧಾರವಾಡದ ದೇವರ ಹುಬ್ಬಳ್ಳಿಯ ರಂಗಗಂಗಾ ಕಲಾ ತಂಡ ರಂಗದ ಮೇಲೆ ಪ್ರದರ್ಶಿಸಿ ಪ್ರೇಕ್ಷಕರನ್ನ ನಗೆಯ ಹೊಳೆಯನ್ನೇ ಹರಿಸಿದ್ರು. ಆ ಕೊನೆ ನಮಸ್ಕಾರದ ಕಚಗುಳಿಯನ್ನ ಈಗ ನೋಡೋಣ. ಎಲ್ಲಿ ಹೋಗಿದ್ಲೆ ಇಷ್ಟೊತ್ತನ? ಇದು ಕಿರೀಟ ಸಣ್ಣಾಗಿತ್ರಿ, ಅದಕ್ಕೆ ಅದನ್ನ ಕಟ್ಕೊಂಡ್ ಬರೋದ್ರಾಗ ಸ್ವಲ್ಪ ತಡ ಆತ್ರಿ. ಅಲ್ಲ, ನೀ ಅರ್ಬಿ ಸುತ್ಕೊಂಡು ಕಿರೀಟ ಹಾಕೊಂಡು ಬರೋದ್ರಾಗ ಉಸಲ್ ಕಟ್ ಸತ್ತ ಕವರ್ ಮಾಡಿದ್ರೆ ಸೊಂಡಿ ಹಾಕೊಂಡು ಕುಂತು ಒಂದು ತಾಸು ಆಗ್ತಿಲ್ಲ. ಮಗ ಏನಾರ ಏನೋ ಮಗನ ಮೊನ್ನೆ ಒಂದು ಅರ್ಧ ತಾಸು ತಡ ಆಗಿದ್ದಿ. ದೊಡ್ಡ ಶಾನ್ಯಾನ ಮಗನ ಪಾರ್ಟಿ ಎಷ್ಟು ನಿಂದೇನ್ ತಾಸಿನ ಪಾಠ ಐತೆ ಮಗನ? ನೀ ಹೊಚ್ಚು ನಾ ಹಾತು ದೊಡ್ಡ ಶಾನ್ಯಾನ ಮಗನ ಮಾತಾಡ್ತಾನ. ನಾಟಕ ಅದು ಮಾಡ್ತೀವಿ, ಬರೀ ಜಗಳ ಮಾಡ್ತೀವ ಮಕ್ಕಳ್ರೆ. ಮಾಡ್ತಾರೆ ಇಬ್ರು ಅಷ್ಟೇ ಚೆನ್ನಾಗಿ ಕುಣ್ರಿ. ಕುಂಟ್ರು ನೋಡು ಮಕ್ಕಳು ಕುಣತಾಗಿಂತ ಮರ್ತ್ರೆ ಹೆಂಗ ಬರ್ರಿ ಮಕ್ಕಳ್ರೆ. ಸುಮ್ಮನೆ ಬಂದು ಕುಂದಿರ್ಬೇಕು, ಮಾತಾಡಿದ್ರೆ ಹಲ್ಲ ಉದುರಿಸ್ತಾನೆ. ನಿಮ್ಮ ಮಾತು ಬಂದು ಹ್ಞೂ ಹೇಳ್ರಿ ಅಂದಾಗ ಶುರು ಮಾಡ್ಬೇಕು. ವಿಘ್ನ ವಿನಾಶಕನಿಂದ ಹೆಸರು ಪಡೆದಿರ್ತಕ್ಕಂತಹ ನೀನು ನಮಗೆ ವರವನ್ನಿತ್ತು ಕಾಪಾಡು ದೇವಾ ಮಹಾನುಭಾವ. ಸೊಂಡ್ಯ ಮಗನ ಹೇಳಿದ ಸರ್, ನೀವೇ ಹೇಳಿದ್ರಲ್ರಿ ತುಟಿ ಪಿಟ್ಟಕಂದ್ರೆ ನೋಡ್ ಮಗನ ಮಾತಾಡ್ಬೇಡ ಅಂತ ಹೇಳಿದ್ರಲ್ಲ. ನೀನು ಮಾತು ಬಂದಾಗ ಹೇಳ್ಬೇಡ ಅಂದಿದ್ದ ಮಗನ. ಇಲ್ರಿ ಹೇಳ್ತಾರೆ ಸರ್, ಈ ಸಲ ಹೇಳ್ತಾರೆ. ಆತ ಇನ್ನೊಂದು ಪ್ರಾರ್ಥನೆ ಮಾಡ್ತಾನೆ, ನಿನ್ನ ಮಾತು ಹೇಳಿ ಪುಣ್ಯ ಕಟ್ಟಬೇಕಪ್ಪ. ಹೇ ದೇವ ಗಜಮುಖ ಗಣಪತಿ ಶಂಕರ ಸುತ ವಿನಾಯಕ ವಿಘ್ನೇಶ್ವರ, ಇಲ್ಲಿ ನಡೆದಿರ್ತಕ್ಕಂಥ ಅಪಾರ ಕುಶಾಗ್ರಮತಿಗಳ ಎದುರಿಗೆ ನಾವಿಂದು ದ್ರೌಪದಿ ವಸ್ತ್ರಾಪಹರಣ ಅನ್ನುವಂತಹ ನಾಟಕವನ್ನು ಆಡ್ತಾ ಇದ್ದೀವಿ. ನಮ್ಮಂತಹ ಅಲ್ಪಮತಿಗಳಿಗೆ ಈ ಕಾರ್ಯ ತುಂಬಾ ಜಟಿಲವಾಗಿದೆ. ಹೀಗಾಗಿ ವಿಘ್ನ ವಿನಾಶಕನೆಂದು ಹೆಸರು ಪಡೆದಿರ್ತಕ್ಕಂತಹ ನೀನು ನಮಗೆ ವರವನ್ನಿತ್ತು ಕಾಪಾಡು ದೇವಾ ಮಹಾನುಭಾವ. ಈಗ ಹೇಳಂದ್ರೆ ಎಷ್ಟೊತ್ತನ ಏನು ಶಂಕ ಊದಿನ ಮಗನ? ಹೇಳ್ತಾನ್ರಿ ಮಸರ, ಕೇಳ ನೋಡ್ರಿ. ಹೇಳು, ಕೇಳ ನೋಡ್ರಿ ನಿಮ್ಮ ಸರ್ ಕುಡಿದ್ರೆ ಆತ. ನಾನೀಗ ನಿಮ್ಮನ್ನ ಮಾತಾಡಿಸ್ತೇನೆ. ಅಲ್ಲ ಮಾಸ್ತರ, ಇಷ್ಟೊತ್ತರ ಏನು ಬಿಟ್ರಿ ನಾ ಒಂದ ಸಲ ತೆರೆದ ಮಕ್ಕಳ್ರಿ. ಮಾತಾಡಿಸೋದು ಅಂದ್ರೆ ಹಂಗಲ್ಲ. ಮಾತಾಡಿಸೋದು ಅಂತಂದ್ರೆ ದೊಡ್ಡಾಟದ ಶೈಲಿ ಒಳಗೆ ಸಭಾದ ಮಾತ ಸದರಾದ ಮಾತ ಕೇಳೋದು ಅಂತ ಅರ್ಥ. ಈಗ ಹೇಳ್ರಿ, ನೀವ್ ಯಾರು, ಇಲ್ಲಿ ಯಾಕೆ ಬಂದಿರಿ? ನಾವು ದನ ಕಾಯೋರು, ನಾಟಕ ಮಾಡಕ್ ಬಂದೀವಿ.